Hello students, in my last session I gave an introduction to this chapter and I believe you have gone through the concepts of data, information and some concepts behind algorithms. I shall start today's session with the definition of what is a data structure. So data structure, it is a format or specialized format for organizing and storing a data. So ಡೇಟಾ ಸ್ಟ್ರಕ್ಚರ್ ಅಂತ ಹೇಳುವಾಗ ಒಂದು ಡೇಟಾನ ಮೆಮೊರಿನಲ್ಲಿ ಆರ್ಗನೈಸ್ ಮಾಡೋದು ಹೇಗೆ ಅಥವಾ ಸ್ಟೋರ್ ಮಾಡೋದು ಹೇಗೆ. ಸೊ ಯಾಕೆ ಆ ರೀತಿ ಮಾಡ್ತೀವಿ? ಟು ಯೂಸ್ ದ್ಯಾಟ್ ಡೇಟಾ ಎಫೆಕ್ಟಿವ್ಲಿ ಆ್ಯಂಡ್ ಎಫಿಷಿಯೆಂಟ್ಲಿ. ಓಕೆ, ಸೊ ಆ ರೀತಿ ಡೇಟಾಗಳನ್ನು ಎಫಿಷಿಯೆಂಟಾಗಿ ಯೂಸ್ ಮಾಡಲಿಕ್ಕೆ ನಾವು ಸ್ಟೋರ್ ಮಾಡ್ಕೊಳ್ತೀವಿ. ಆ ರೀತಿ ಸ್ಟೋರ್ ಮಾಡೋದಾದರೆ ಹೇಗೆ ನಾವು ಸ್ಟೋರ್ ಮಾಡ್ಬೋದು, ಯಾವ ಫಾರ್ಮೆಟನ್ನು ಯೂಸ್ ಮಾಡಿ ಸ್ಟೋರ್ ಮಾಡಬೇಕು, ಸೊ ಇದನ್ನು ಈ ಚಾಪ್ಟರ್ನಲ್ಲಿ ನೋಡ್ತೀವಿ. ಓಕೆ, suppose I have a data 20. Now you have an idea what is a data and all. So ಹಾಗಾಗಿ ನಾನು ಡೈರೆಕ್ಟ್ ಆಗಿ ಹೋಗ್ತೀನಿ. So data ಅಂದ್ರೆ it's a raw fact which has a partial meaning or it is an unprocessed item. So ಅದನ್ನ ನಾವು ಡೇಟಾ ಅಂತ ಹೇಳಿ ಕರಿತೀವಿ. ಈಗ ಈ ಒಂದು ಡೇಟಾ 20 ಅನ್ನೋದು ಒಂದು ಡೇಟಾ. ಈ ಡೇಟಾ ನಾನು ಸ್ಟೋರ್ ಮಾಡಬೇಕಂತ ಹೇಳಿದ್ರೆ or you have learnt in your first year PUC that how a data is stored in the memory. So ಹೆಂಗೆ ಸ್ಟೋರ್ ಆಗುತ್ತೆ? ಸೊ ಇಟ್ ಈಸ್ ಆಫ್ ಟೈಪ್ ಇಂಟೀಜರ್. ಸೊ ಈ ಒಂದು ವ್ಯಾಲ್ಯೂ ಇಂಟೀಜರ್ ಟೈಪಿಗೆ ಸೇರಿದ್ದು ಅನ್ನೋದು ನನಗೆ ಗೊತ್ತಿದೆ. ಸೊ ಇಂಟ್ ಎ. ಸೊ ಈ ರೀತಿ ಬರೆದ್ರೆ ಈ 20 ಅನ್ನೋದಕ್ಕೆ ನಾನು ಮೆಮೊರಿನಲ್ಲಿ ಒಂದು ಪ್ಲೇಸ್ ಮಾಡಿ ಕೊಡ್ತಾ ಇದ್ದೀನಿ ಅನ್ನೋದು ಮೀನಿಂಗ್ ಬರುತ್ತೆ, ಹೌದಲ್ವಾ? ಇಂಟ್ ಎ ಅಂತ ಹೇಳಿ ಬರೆದ್ರೆ ಇದರ ಅರ್ಥ ಏನು? ಇಫ್ ಐ ಕನ್ಸಿಡರ್ ದಿಸ್ ಹ್ಯಾಸ್ ಟು ಬಿ ಅ ಮೆಮೊರಿ, ಇದನ್ನು ನಾನು ಮೆಮೊರಿ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ, ಸೊ ವಾಟ್ ಡಸ್ ದಿಸ್ ಸ್ಟೇಟ್ಮೆಂಟ್ ರೆಫರ್ಸ್ ಟು? ಈ ಸ್ಟೇಟ್ಮೆಂಟ್ ಏನು ಮೀನಿಂಗ್ ಕೊಡುತ್ತೆ? ಸೊ ಇಟ್ ರೆಫರ್ಸ್ ಟು ಕ್ರಿಯೇಟಿಂಗ್ ಅ ಸ್ಪೇಸ್ ಇನ್ ಅ ಮೆಮೊರಿ ವಿಚ್ ಈಸ್ ಆಫ್ 2 bytes. ಸೊ ಯಾಕೆ 2 bytes? ಬಿಕಾಸ್ ಇಂಟೀಜರ್ ಇನ್ ಅ ಸೈಜ್ 2 bytes. ಸೊ ಮೆಮೊರಿ ಅದು ಎಷ್ಟೇ ದೊಡ್ಡ ಮೆಮೊರಿ ಆದರೂ ನನಗೆ ಎಷ್ಟು ಡೇಟಾನ ಅಕಾಮಿಡೇಟ್ ಮಾಡಬೇಕು, ಎಷ್ಟು ಸೈಜಿನ ಡೇಟಾ ನಾನು ಪ್ಲೇಸ್ ಮಾಡಬೇಕು. ಸೊ ಆ ಪ್ಲೇಸ್ ಮಾಡಲಿಕ್ಕೆ ನಾನು ಇಷ್ಟು ಜಾಗ ಅಂತ ಅಲಾಟ್ ಮಾಡಬೇಕಾಗತ್ತೆ. ಸೊ ಆ ಜಾಗ ಸೈಜನ್ನು ಡಿಸೈಡ್ ಮಾಡುವಂಥದ್ದು ಡೇಟಾ ಟೈಪ್, ಹೌದಲ್ವಾ? ಸೊ ಇಂಟ್ ಎ ಅಂತ ಹೇಳಿ ಬರೆದ್ರೆ ಒಂದು ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆಗಿರೋ ಸ್ಪೇಸನ್ನು ಐಡೆಂಟಿಫೈ ಮಾಡಲಿಕ್ಕೆ ಎ ಅನ್ನೋ ಒಂದು ಹೆಸರನ್ನು ಕೊಡ್ತೀನಿ. ಸೊ ಜಸ್ಟ್ ಅ ನೇಮಿಂಗ್ ಕನ್ವೆನ್ಷನ್ ಅಷ್ಟೇ. Now what I did, so I created a memory space, ಹೌದಾ? ನೆಕ್ಸ್ಟ್ ಇದಕ್ಕೆ ನಾನು ವ್ಯಾಲ್ಯೂ ಹಾಕೋದು ಹೇಗೆ? ಈ ಸ್ಪೇಸಿಗೆ ನಾನು ವ್ಯಾಲ್ಯೂಯನ್ನು ಹಾಕೋದು ಹೇಗೆ? a equals to 20 ಅಂತ ಹೇಳಿ ಬರೀತೀನಿ. Which means I am placing this data which is of value 20 into this space, ಹೌದಾ? ಸೊ ಈಗೇನು ಮಾಡ್ತಾ ಇದ್ದೀನಿ, ಅದಕ್ಕೆ ವ್ಯಾಲ್ಯೂನ ಹಾಕ್ತಾ ಇದ್ದೀನಿ. ಸೊ ಈಗ ನನಗೆ ವ್ಯಾಲ್ಯೂನ ನೋಡ್ಬೇಕಂತ ಹೇಳಿದ್ರೆ ಏನು ಮಾಡ್ತೀನಿ? ಸಿ ಔಟ್ ಸ್ಟೇಟ್ಮೆಂಟನ್ನು ಯೂಸ್ ಮಾಡ್ಕೊಳ್ತೀನಿ, ಆ ವ್ಯಾಲ್ಯೂನ ಡಿಸ್ಪ್ಲೇ ಮಾಡ್ತೀನಿ, ಹೌದಲ್ವಾ? ಸೊ ವಾಟ್ ಆಮ್ ಐ ಡೂಯಿಂಗ್ ಹಿಯರ್? ಐ ಆಮ್ ಸೆಲೆಕ್ಟಿಂಗ್ ದಿಸ್ ಸ್ಪೇಸ್, ಹೌದಾ? I am selecting this space to store the value and also to retrieve the value. ಕರೆಕ್ಟ್ ಅಲ್ವಾ? ಸೊ ಏನು ಮಾಡ್ತಾ ಇದ್ದೀನಿ ಈಗ ಇಲ್ಲಿ ನಾನು? ಸೊ ಐ ಆಮ್ ಸೆಲೆಕ್ಟಿಂಗ್. ಸಪೋಸ್ ನನಗೆ 20 ಅನ್ನೋ ವ್ಯಾಲ್ಯೂ ಬೇಡ, ಬೇರೆ ವ್ಯಾಲ್ಯೂ ಬೇಕು ಈ ಪ್ಲೇಸ್ನಲ್ಲಿ. ಅವಾಗ ಏನು ಮಾಡ್ತೀನಿ? a equals to 40 ಅಂತ ಹೇಳಿ ಕೊಡ್ತೀನಿ, ಹೌದಾ? ಸೊ ವಾಟ್ ಹ್ಯಾಪನ್ಸ್? ಈ 20 ಅನ್ನೋದು 40 ಇಂದ ರೀಪ್ಲೇಸ್ ಆಗುತ್ತೆ. ವಿಚ್ ಮೀನ್ಸ್ ಐ ಆಮ್ ಅಪ್ಡೇಟಿಂಗ್ ಅ ವ್ಯಾಲ್ಯೂ, ಹೌದಲ್ಲ? ಇದೆಲ್ಲ ನೀವು ಫಸ್ಟ್ ಇಯರ್ನಲ್ಲಿ ಓದಿದ್ದೀರಾ. ಸೊ ವಿಚ್ ಮೀನ್ಸ್ ಐ ಆಮ್ ಅಪ್ಡೇಟಿಂಗ್ ಅ ವ್ಯಾಲ್ಯೂ. ರೈಟ್? ಐ ವಾಂಟೆಡ್ ಅ ಸ್ಪೇಸ್, ಸೊ ಐ ಕ್ರಿಯೇಟೆಡ್ ಅ ಸ್ಪೇಸ್. ಸೊ ನನಗೆ ಈ ಸ್ಪೇಸ್ನಲ್ಲಿ ಇರೋಂಥ ವ್ಯಾಲ್ಯೂ ಇದರ ಕೆಲಸ ಮುಗೀತು ಅಂತ ಹೇಳಿದರೆ, ಸೊ ಐ ನೀಡ್ ಟು ಇರೇಸ್ ದ್ಯಾಟ್ ಸ್ಪೇಸ್, ವಿಚ್ ಮೀನ್ಸ್ ಐ ಹ್ಯಾವ್ ಟು ಡಿಸ್ಟ್ರಾಯ್ ದ್ಯಾಟ್ ಸ್ಪೇಸ್.
right? So I can also destroy the space which I have created. So ನಾನು ಕ್ರಿಯೇಟ್ ಮಾಡಿರುವಂಥ ಸ್ಪೇಸ್ ಆಗಿರೋದ್ರಿಂದ ನಾನು ಅದನ್ನ ಡಿಲೀಟ್ ಮಾಡ್ಬೋದು ಅಥವಾ ಡಿಸ್ಟ್ರಾಯ್ ಮಾಡ್ಬೋದು. ಸೊ ವಾಟ್ ಆಮ್ ಐ ಡೂಯಿಂಗ್ ಹಿಯರ್? ಆ್ಯಕ್ಚುಲ್ ಆಗಿ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ? ಸೊ ಈಗ ನೀವು ಡೆಫಿನೇಷನ್ನ ನೋಡಿದರೆ ಡೆಫಿನೇಷನಿಗೂ ಈಗ ನಾನು ಇದನ್ನು ಬರೆದಿದ್ದಕ್ಕೂ ಏನೋ ಸಿಮಿಲಾರಿಟಿ ಇದೆ, ಹೌದಾ? ಸೊ 20 ಅನ್ನೋದು ಒಂದು ಡೇಟಾ. ಈ ಡೇಟಾನ ನಾನು ಸ್ಟೋರ್ ಮಾಡ್ತಾ ಇದ್ದೀನಿ. ಸ್ಟೋರ್ ಮಾಡ್ತಾ ಇರೋದು ಹೆಂಗೆ? ಇನ್ ಎನ್ ಆರ್ಗನೈಸ್ಡ್ ವೇ. ಸೊ ಆರ್ಗನೈಸ್ಡ್ ವೇ ಅಂತ ಹೇಳಿದರೆ ಹೆಂಗೆ? ಅದರ ಅರ್ಥ ಏನು? ಸೊ ಇಫ್ ಐ ಆಮ್ ಸ್ಟೋರಿಂಗ್ ಅ ವ್ಯಾಲ್ಯೂ, ಐ ಕ್ಯಾನ್ ಫೆಚ್ ದಟ್ ವ್ಯಾಲ್ಯೂ. ಸೊ ಆ ವ್ಯಾಲ್ಯೂನ ನಾನು ಹೊರಗೆ ತೆಗಿಬೋದು. ಆ ಸ್ಪೇಸಿಗೆ ನಾನು ವ್ಯಾಲ್ಯೂನ ಸ್ಟೋರ್ ಮಾಡ್ಬೋದು. ಸ್ಟೋರ್ ಮಾಡಿರೋದನ್ನ ನಾನು ಅಪ್ಡೇಟ್ ಮಾಡ್ಬೋದು. ಸೊ ಐ ಆಮ್ ಆರ್ಗನೈಸಿಂಗ್ ಅ ಸ್ಪೇಸ್ ಟು ಯೂಸ್ ಅ ಸರ್ಟೆನ್ ವ್ಯಾಲ್ಯೂ ಆರ್ ಸರ್ಟೆನ್ ಡೇಟಾ, ರೈಟ್? ಸೊ ಡೆಫಿನೇಷನನ್ನು ಈಗ ನಾನು ಹೇಳೋದಾದರೆ ಇದಕ್ಕೆ ಡೇಟಾ ಸ್ಟ್ರಕ್ಚರ್, ಇಟ್ ಈಸ್ ಅ ವೇ ಆಫ್ ಆರ್ ಸ್ಪೆಷಲೈಸ್ಡ್ ಫಾರ್ಮ್ಯಾಟ್ ಫಾರ್ organizing and storing the data. Now 20 and 40 are data. I am storing it, I am organizing a space, right? So this way is called data structure. ಸೊ ಈ ರೀತಿ ಒಂದು ಫಾರ್ಮ್ಯಾಟನ್ನು ಯೂಸ್ ಮಾಡಿ ನಾನು ಡೇಟಾನ ಸ್ಟೋರ್ ಮಾಡ್ತೀನಿ ಅಂತ ಹೇಳಿದರೆ ಅದನ್ನು ನಾನು ಡೇಟಾ ಸ್ಟ್ರಕ್ಚರ್ ಅಂತ ಹೇಳಿ ಕರಿತೀನಿ. ಸೊ ಇದನ್ನು ನೀವು ಫಸ್ಟ್ ಇಯರ್ನಲ್ಲೇ ಓದಿದ್ರಿ. ಈಗ ಡೇಟಾನ ಸ್ಟೋರ್ ಮಾಡಲಿಕ್ಕೆ ಇದು ವೆರಿ ಬೇಸಿಕ್ ವೇ, ಹೌದಾ? ಇದು ವೆರಿ ಪ್ರೈಮರಿ ಲೆವೆಲ್ ಆಫ್ ಆರ್ಗನೈಸಿಂಗ್ ಡೇಟಾ ಇನ್ ದ ಮೆಮೊರಿ. ಇದರ ಜೊತೆಗೆ ಇನ್ನೂ ಒಂದಷ್ಟು ಫಾರ್ಮ್ಯಾಟ್ಸ್ ಇದೆ. ಸೊ ಆ ಫಾರ್ಮ್ಯಾಟ್ಸ್ನ ನೀವು ಈ ಒಂದು ಚಾಪ್ಟರ್ನಲ್ಲಿ ಕಲಿತೀರ. ಸೊ ಆಸ್ ಐ ಸೆಡ್, ದಿಸ್ ಬೀನ್ ಅ ಪ್ರೈಮರಿ ಲೆವೆಲ್ ಆಫ್ ಆರ್ಗನೈಸಿಂಗ್ ಡೇಟಾ ಇನ್ ದ ಮೆಮೊರಿ. ಸೊ ದೀಸ್ ಫಾರ್ಮ್ಯಾಟ್ಸ್ ಇಂಟ್ ಎ, ಫ್ಲೋಟ್ ಎಫ್, ಕ್ಯಾರೆಕ್ಟರ್ ಸಿ, ಡಬಲ್. ಸೊ ಈ ರೀತಿಯಾದ ಡೇಟಾ ಟೈಪ್ಸ್ಗಳನ್ನು ಯೂಸ್ ಮಾಡಿ ನಾನು ಏನು ವೇರಿಯೇಬಲ್, ಸೊ ಇದನ್ನು ನಾವು ವೇರಿಯೇಬಲ್ ಅಂತ ಹೇಳಿ ಕರಿತೀವಿ, ಎ ಸಿ ಎಫ್. ಸೊ ಇದನ್ನ ನಾವು ವೇರಿಯೇಬಲ್ ನೇಮ್ ಅಂತ ಹೇಳಿ ಕರಿತೀವಿ. ಸೊ ದ ವ್ಯಾಲ್ಯೂ ಆರ್ ದ ಸ್ಪೇಸ್ ವಿ ಯೂಸ್, ಇಟ್ಸ್ ಅ ವೇರಿಯೇಬಲ್ ಸ್ಪೇಸ್. ಸೊ ಈ ರೀತಿಯಾದ ಡೇಟಾ ಟೈಪ್ಸ್ಗಳ ಜೊತೆ ನಾನು ಏನು ಸಿಂಗಲ್ ಸ್ಪೇಸ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಸೊ ಈ ರೀತಿಯಾದ ಡೇಟಾ ಸ್ಟ್ರಕ್ಚರನ್ನು ನಾವು ಪ್ರೈಮರಿ ಲೆವೆಲ್ ಡೇಟಾ ಸ್ಟ್ರಕ್ಚರ್ ಅಥವಾ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ನಾವು ಇದನ್ನು ನಾನು ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ ಅಂತ ಹೇಳಿ ಕರಿತೀನಿ ಅಂತ ಹೇಳಿದರೆ ಡೇಟಾ ಸ್ಟ್ರಕ್ಚರ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ನಾವು. ಸೊ ಡೇಟಾ ಸ್ಟ್ರಕ್ಚರನ್ನು ನಾನು ಕ್ಲಾಸಿಫೈ ಮಾಡ್ಕೊಳ್ತೀನಿ. So data structures are classified as primitive data structures. So ನೀವು ಫುಲ್ ಫಾರ್ಮ್ಸ್ ಅನ್ನೇ ಬರೀಬೇಕು, ಶಾರ್ಟ್ ಫಾರ್ಮ್ಸ್ ಅನ್ನು ಬರೆಯೋ ಹಾಗಿಲ್ಲ. ಸೊ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಸೊ ಈಗಾಗಲೇ ಹೇಳಿದೆ ಅದನ್ನು, ಪ್ರಿಮಿಟಿವ್ ಅಥವಾ ಪ್ರೈಮರಿ ಲೆವೆಲ್ ಡೇಟಾ ಸ್ಟ್ರಕ್ಚರ್ಸ್ ಯಾವ್ದು ಬರುತ್ತೆ. ಸೊ ವಿ ಹ್ಯಾವ್ ಪ್ರೈಮರಿ ಡೇಟಾ ಸ್ಟ್ರಕ್ಚರ್ಸ್ ಆಸ್ ಇಂಟೀಜರ್, ಫ್ಲೋಟ್, ಕ್ಯಾರೆಕ್ಟರ್, double, short, long. It is two basic data structuring, okay, which means single value ಅನ್ನು ಸ್ಟೋರ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಡೇಟಾ ಸ್ಟ್ರಕ್ಚರ್, ಅದನ್ನು ನಾವು ಪ್ರೈಮರಿ ಅಥವಾ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನ ಡಿಫೈನ್ ಮಾಡೋದಾದರೆ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ದೋಸ್ ಡೇಟಾ ಸ್ಟ್ರಕ್ಚರ್ಸ್ ವಿಚ್ ಆರ್ ಆಪರೇಟೆಡ್ ಅಟ್ ಮಿಷಿನ್ ಲೆವೆಲ್. ಸೊ ಡೈರೆಕ್ಟಾಗಿ ಮಿಷಿನ್ಗೆ ಅರ್ಥ ಆಗುತ್ತೆ, ಡೈರೆಕ್ಟಾಗಿ ಮಿಷಿನ್ ಲೆವೆಲ್ನಲ್ಲೇ ಈ ಒಂದು ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಹಾಗಾಗಿ ಇದನ್ನು ನಾವು ಪ್ರೈಮರಿ ಅಥವಾ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ವಿ ಕ್ಯಾನ್ ಕ್ಲಾಸಿಫೈ ಡೇಟಾ ಸ್ಟ್ರಕ್ಚರ್ಸ್ ಆಸ್ ಪ್ರೈಮರಿ ಆಯಿತು, ಅಡ್ವಾನ್ಸ್ ಲೆವೆಲ್. ಇದು ಪ್ರೈಮರಿ ಅಂತ ಹೇಳಿದರೆ, ಪ್ರೈಮರಿ ಲೆವೆಲ್ ಅಥವಾ ಬೇಸಿಕ್ ಲೆವೆಲ್ ಅಂತ ಹೇಳಿದರೆ ವಿ ಹ್ಯಾವ್ ಎನ್ ಅಡ್ವಾನ್ಸ್ ಲೆವೆಲ್. ಸೊ ಅಡ್ವಾನ್ಸ್ ಲೆವೆಲನ್ನು ನಾವು ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ದೋಸ್ ಡೇಟಾ ಸ್ಟ್ರಕ್ಚರ್ಸ್ ವಿಚ್ ಆರ್ ಡಿರೈವ್ಡ್ ಯೂಸಿಂಗ್ ಪ್ರೈಮರಿ ಡೇಟಾ ಸ್ಟ್ರಕ್ಚರ್ಸ್. ಸೊ ನಾನು ಡೇಟಾನ ರೆಪ್ರೆಸೆಂಟ್ ಮಾಡಬೇಕಂತ ಹೇಳಿದರೆ ಈ ಡೇಟಾ ಟೈಪ್ಸ್ಗಳನ್ನೇ ಯೂಸ್ ಮಾಡಬೇಕು. ಈಗ ನಾನು ಈ ಡೇಟಾ ಟೈಪ್ಸ್ಗಳನ್ನು ಯೂಸ್ ಮಾಡೋದು ಯಾವಾಗ? ಸಿಂಗಲ್ ಅಥವಾ ಓಕೆ
ಪ್ರೈಮರಿ ಡೇಟಾ ಸ್ಟ್ರಕ್ಚರ್ನ ಯೂಸ್ ಮಾಡೋದು ಯಾವಾಗ? ಸಿಂಗಲ್ ಡೇಟಾ ವ್ಯಾಲ್ಯೂವನ್ನು ಸ್ಟೋರ್ ಮಾಡಲಿಕ್ಕೆ. ಸಪೋಸ್ ಐ ಹ್ಯಾವ್ ಮಲ್ಟಿಪಲ್ ಡೇಟಾ ವ್ಯಾಲ್ಯೂಸ್, ಸೊ ಅದನ್ನು ನಾನು ಸ್ಟೋರ್ ಮಾಡಬೇಕಂತ ಹೇಳುವಾಗ ನಿಮಗೆ ಅರೇ ಕಾನ್ಸೆಪ್ಟ್ ಗೊತ್ತಿದೆ. ಸೊ ಅರೇ ಕಾನ್ಸೆಪ್ಟ್ ಏನು ಹೇಳುತ್ತೆ? ಅರೇ ಅನ್ನೋ ಒಂದು ಕಾನ್ಸೆಪ್ಟ್ ಯಾವಾಗ ಬಂತು, ಯಾಕೆ ಬಂತು? ಇಂಟ್ ಎ ಒಂದು ಇಂಟಿಜರ್ ವ್ಯಾಲ್ಯೂನ ಸ್ಟೋರ್ ಮಾಡ್ತೀನಿ, ಇಂಟ್ ಬಿ ಇನ್ನೊಂದು ಇಂಟಿಜರ್ ವ್ಯಾಲ್ಯೂ. ಸೊ ಸಪೋಸ್ ಒಂದು 5 ಇಂಟಿಜರ್ ವ್ಯಾಲ್ಯೂನ ಸ್ಟೋರ್ ಮಾಡ್ತೀನಿ ಅಂದರೆ ಐ ಹ್ಯಾವ್ ಟು ಗಿವ್ 5 ಡಿಫರೆಂಟ್ ಆರ್ 5 ಯೂನಿಕ್ ನೇಮ್ಸ್. ಹೌದಾ? ಸಪೋಸ್ ಐ ಹ್ಯಾವ್ ಟು ಟೇಕ್ 100 ಆರ್ ಐ ಹ್ಯಾವ್ ಟು ಸ್ಟೋರ್ 100 ಡೇಟಾ ವ್ಯಾಲ್ಯೂಸ್. If I am using primitive data structures, I have to use 100 different names for each data value. So ಪ್ರತಿಯೊಂದು ಡೇಟಾ ವ್ಯಾಲ್ಯೂಗೂ ನಾನು ಡಿಫ್ರೆಂಟ್ ನೇಮ್ಸನ್ನು ಯೂಸ್ ಮಾಡಬೇಕಾಗಿ ಬರುತ್ತೆ ಪ್ರೈಮರಿ ಡೇಟಾ ಸ್ಟ್ರಕ್ಚರ್ಸನ್ನು ಯೂಸ್ ಮಾಡೋದಾದರೆ. ಸೊ ಇದನ್ನು ಓವರ್ಕಮ್ ಮಾಡಲಿಕ್ಕೆ ನಾನು ಅರೇಸ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಯೂಸ್ ಮಾಡ್ಕೊಳ್ತೀನಿ. ಹೌದಲ್ವಾ? ಸೊ ಅರೇಸ್ ನಾನು ಡಿಫೈನ್ ಮಾಡೋದು ಹೆಂಗೆ? ಸೇಮ್ ವೇನಲ್ಲಿ ಡಿಫೈನ್ ಮಾಡ್ಕೊಳ್ತೀನಿ. ಇಂಟ್ ಎ ಅಂತ ಹೇಳುವಾಗ ಇದು ಸಿಂಗಲ್ ಸ್ಪೇಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಇಂಟ್ ಎ ಆಫ್ ಸಮ್ ವ್ಯಾಲ್ಯೂ ಅಂತ ಹೇಳಿದರೆ ಒಂದಷ್ಟು ಸ್ಪೇಸ್ ಕ್ರಿಯೇಟ್ ಆಗುತ್ತೆ. ಅಷ್ಟು ಸ್ಪೇಸಿಗೂ ಸಪೋಸ್ ಈ ಕೇಸ್ನಲ್ಲಿ 5 ಅಂತ ಬರ್ತೀನಿ, ವಿಚ್ ಮೀನ್ಸ್ ಇಟ್ ಕ್ರಿಯೇಟ್ಸ್ ಅ ಸ್ಪೇಸ್ ಆಫ್ 5 ಅಂಡರ್ ಅ ಸಿಂಗಲ್ ನೇಮ್ ಎ. ಹೌದಾ? ಸೊ ಈಸಿಯಾಗಿ ಎಲ್ಲ ವ್ಯಾಲ್ಯೂಸನ್ನು ನಾನು ಒಂದೇ ಹೆಸರಿನಲ್ಲಿ ರೆಪ್ರೆಸೆಂಟ್ ಮಾಡ್ಕೊಳ್ತೀನಿ. ಕರೆಕ್ಟ್ ಅಲ್ವಾ? ಸೊ ಈಗ ಇಲ್ಲಿ ನೋಡಿದರೆ ಇದು ಬೇಸಿಕ್ ಇಂಟ್ ಎ, ಇದು ಪ್ರೈಮರಿ ಅಥವಾ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಸೊ ಐ ಆಮ್ ಡಿರೈವಿಂಗ್ ಅ ನ್ಯೂ ಡೇಟಾ ಸ್ಟ್ರಕ್ಚರ್, ಅಂದರೆ ಡೇಟಾಗಳನ್ನ ಸ್ಟೋರ್ ಮಾಡಲಿಕ್ಕೆ ಹೊಸದಾಗಿ ಒಂದು ಡೇಟಾ ಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡ್ಕೊಳ್ತಾ ಇದ್ದೀನಿ ಸ್ಟೋರ್ ಮಾಡಲಿಕ್ಕೆ. ಸಿಮಿಲರ್ ಇದೆ, ಸೇಮ್ ಇದೆ, ಇದನ್ನು ನಾನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ. ಇದನ್ನು ಯೂಸ್ ಮಾಡಿಕೊಂಡು ಬೇಸಿಕನ್ನು ಯೂಸ್ ಮಾಡಿ ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. Right? So these type of data structures are called non-primitive data structures. ಸೊ ಇದರಲ್ಲಿ ನಾನು ಸಿಂಗಲ್ ವ್ಯಾಲ್ಯೂನ ಹೋಲ್ಡ್ ಮಾಡೋದಾದರೆ, ಸಿಂಗಲ್ ವ್ಯಾಲ್ಯೂನ ಸ್ಟೋರ್ ಮಾಡೋ ರೀತಿ ಮಾಡ್ಕೊಳ್ಳೋದಾದರೆ ಇದರಲ್ಲಿ ನಾನು ಐ ಕ್ಯಾನ್ ಗೋ ವಿತ್ ಫಾರ್ಮೇಷನ್ ಆಫ್ ಗ್ರೂಪ್ಸ್. ಓಕೆ, non-primitive data structures are those data structures which are derived using primitive data structures and it is used in formation of groups. ಯಾವ ಥರ ಗ್ರೂಪ್ಸ್? ಫಾರ್ಮೇಷನ್ ಆಫ್ ಗ್ರೂಪ್ಸ್ ಆಫ್ ಎಲಿಮೆಂಟ್ಸ್ ವಿಚ್ ಆರ್ ಆಫ್ ಹೋಮೋಜಿನಿಯಸ್ ಆರ್ ಹೆಟರೋಜಿನಿಯಸ್ ಎಲಿಮೆಂಟ್ಸ್. ಓಕೆ, ಸೊ ಹೋಮೋಜಿನಿಯಸ್ ಅಂದ್ರೇನು, ಹೆಟರೋಜಿನಿಯಸ್ ಅಂದ್ರೇನು, ಇದನ್ನ ನೀವು ಫಸ್ಟ್ ಇಯರ್ನಲ್ಲೇ ಓದಿದ್ದೀರಾ. ಹೋಮೋಜಿನಿಯಸ್ ಅಂತ ಹೇಳಿದರೆ ವಿಚ್ ಈಸ್ ಆಫ್ ಸಿಮಿಲರ್ ಡೇಟಾ ಟೈಪ್. ಸೊ ನಾನು ಹೋಮೋಜಿನಿಯಸ್ ಕಂಪ್ಯೂಟರ್ ಟರ್ಮ್ಸ್ನಲ್ಲಿ ಹೇಳ್ತಾ ಇದ್ದೀನಿ. ಹೋಮೋಜಿನಿಯಸ್ ಅಂತ ಹೇಳುವಾಗ ವಿಚ್ ಈಸ್ ಆಫ್ ಸಿಮಿಲರ್ ಡೇಟಾ ಟೈಪ್ಸ್. ಸೊ ಅದಕ್ಕೆ ಎಕ್ಸಾಂಪಲ್ ಕೊಡೋದಾದರೆ ಅರೇ ಇಸ್ ಅನ್ ಎಕ್ಸಾಂಪಲ್. ಹೆಟರೋಜಿನಿಯಸ್ ಅಂತ ಹೇಳುವಾಗ ವಿಚ್ ಈಸ್ ನಾನ್ ಸಿಮಿಲರ್ ಅಲ್ಲದೆ ಇರೋವಂಥದ್ದು. ಸೊ ಅದಕ್ಕೆ ಎಕ್ಸಾಂಪಲ್ ಕೊಡೋದಾದರೆ ಸ್ಟ್ರಕ್ಚರ್ಸ್. ಸೊ ಹೆಟರೋಜಿನಿಯಸ್ ಅಂತ ಹೇಳಿದರೆ ವಿಚ್ ಈಸ್ ಅ ಗ್ರೂಪ್ ಆಫ್ ಡಿಸ್ಸಿಮಿಲರ್ ಅಥವಾ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾ ಟೈಪ್ಸ್. ಸೊ ಅದರ ವೇರಿಯೇಬಲ್ಸನ್ನು ನಾನು ಒಂದೇ ಕಡೆ ಸ್ಟೋರ್ ಮಾಡೋದಾದರೆ, ಒಂದೇ ಹೆಸರಿನಲ್ಲಿ ಸ್ಟೋರ್ ಮಾಡೋದಾದರೆ ಅದನ್ನು ನಾನು ಹೆಟರೋಜಿನಿಯಸ್ ಅಂತ ಹೇಳಿ ಕರಿತೀನಿ. ಹೌದಲ್ವಾ? ಫೈನ್. ಸೊ ಈಗ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ಗೆ ಬಂದರೆ ಅಗೇನ್ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಡೆಫಿನಿಷನ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ಕ್ಲಾಸಿಫೈಡ್ ಆಸ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್. Okay, so non-primitive data structures are classified as linear data structures and non-linear data structures. Linear data structures andre ಏನು? So the data structure where the elements are placed in such a way that we can get a link from one to another. So it's a sequential form ನಲ್ಲಿ ಡೇಟಾಗಳನ್ನು ಒಂದು sequential form ನಲ್ಲಿ ಒಂದು linear way ನಲ್ಲಿ ನಾವು ಸ್ಟೋರ್ ಮಾಡಿರ್ತೀವಿ. ಸೊ ಆ ರೀತಿ ಸ್ಟೋರ್ ಮಾಡುವಂಥ ಮೆಥಡ್ಗೆ ನಾವು ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅಂತ ಹೇಳಿ ಕರಿತೀವಿ. ಸೊ ಲೀನಿಯರ್ ಡೇಟಾ ಸ್ಟ್ರಕ್ಚರ್ನಲ್ಲಿ ನೋಡೋದಾದರೆ ವಿ ಹ್ಯಾವ್ ಅರೇಸ್, ಲಿಸ್ಟ್. ಸೊ ಲಿಸ್ಟಲ್ಲಿ ನಿಮಗೆ ಸ್ಟ್ಯಾಕ್ಸ್ ಬರುತ್ತೆ, ಕ್ಯೂಸ್, ಲಿಂಕ್ಡ್ ಲಿಸ್ಟ್. ಓಕೆ, ಸ್ಟ್ಯಾಕ್ಸ್ ಆ್ಯಂಡ್ ಕ್ಯೂಸ್ ಆರ್ ಅಪ್ಲಿಕೇಶನ್ಸ್ ಆಫ್ ಅರೇಸ್. ಸೊ ಇದಕ್ಕೆ ನಾನು ನೆಕ್ಸ್ಟ್ ಬರ್ತೀನಿ. ಸ್ಟ್ಯಾಕ್ಸ್ ಆ್ಯಂಡ್ ಕ್ಯೂಸ್ ಆರ್ ಅಪ್ಲಿಕೇಶನ್ಸ್ ಆಫ್ ಅರೇಸ್. ಸೊ ನೆಕ್ಸ್ಟ್ ಲಿಂಕ್ಡ್ ಲಿಸ್ಟ್, ನೆಕ್ಸ್ಟ್ ಫೈಲ್ಸ್.
ಸೊ ದೀಸ್ ಆರ್ ಎಕ್ಸಾಂಪಲ್ ಫಾರ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಗೆ ಬರೋದಾದ್ರೆ, ನಾನ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ಆರ್ ಗ್ರಾಫ್ಸ್, ಟ್ರೀಸ್. ಸೊ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ನಲ್ಲಿ ಆಲ್ ಎಲಿಮೆಂಟ್ಸ್ ಆರ್ ಪ್ಲೇಸ್ಡ್ ಇನ್ ಸಚ್ ಎ ವೇ ದಟ್ ಒನ್ ಆಫ್ಟರ್ ದಿ ಅದರ್, ಒಂದು ಲೀನಿಯರ್ ವೇನಲ್ಲಿ ನಾನು ಪ್ಲೇಸ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ವೇರಾಸ್ ನಾನ್ ಲೀನಿಯರ್ ಅಂತ ಹೇಳುವಾಗ ದ ಡೇಟಾ ಎಲಿಮೆಂಟ್ಸ್ ಆರ್ ಪ್ಲೇಸ್ಡ್ ಇನ್ ಸಚ್ ಎ ವೇ ದಟ್ ಇಟ್ ಡಸಂಟ್ ಒಬೇ ದ ಲೀನಿಯಾರಿಟಿ. ಸೊ ಲೀನಿಯರ್ ಅಥವಾ ಸೀಕ್ವೆನ್ಷಿಯಲಿ ನಾನು ಎಲಿಮೆಂಟ್ಸನ್ನು ಅರೇಂಜ್ ಮಾಡಿರೋದಿಲ್ಲ. ಸೊ ಐ ಕನೆಕ್ಟ್ ಅಥವಾ ಒನ್ ಎಲಿಮೆಂಟ್ ಈಸ್ ಕನೆಕ್ಟೆಡ್ ಟು ಮಲ್ಟಿಪಲ್ ಎಲಿಮೆಂಟ್ಸ್. ಸೊ ಅರೇನಲ್ಲಿ ನೋಡುವಾಗ, ಸೊ ಒಂದು ಅರೇ ಎಕ್ಸಾಂಪಲ್ ಕೊಡೋದಾದರೆ, ಸೊ ಇದನ್ನು ನಾನು ಅರೇ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ, ಸೊ ವೈ ಆಮ್ ಐ ರೈಟಿಂಗ್ ದಿಸ್ ಡೈರೆಕ್ಟ್ಲಿ? ಅರೇ ಬಗ್ಗೆ ಯಾಕೆ ಡೈರೆಕ್ಟಾಗಿ ಬರಿತಾ ಇದ್ದೀನಿ? ಬಿಕಾಸ್ ಯು ಹ್ಯಾವ್ ಲರ್ನ್ಡ್ ಇನ್ ಯುವರ್ ಫಸ್ಟ್ ಇಯರ್ PUC. ಸೊ ಒಂಚೂರು ಐಡಿಯಾ ಇರುತ್ತೆ, ಹಾಗಾಗಿ ಡೈರೆಕ್ಟಾಗಿ ಬರಿತಾ ಇದ್ದೀನಿ. ಬಟ್ ಸ್ಟಿಲ್ ನಾನು ಈ ಒಂದು ಚಾಪ್ಟರ್ನಲ್ಲಿ ಅರೇಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಪೋಸ್ 10, 20, 30, 40. ಸೊ ಇದನ್ನು ನಾನು ಅರೇ ಲಿಸ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದರೆ, ಎಲಿಮೆಂಟ್ಸ್ ಆರ್ ಪ್ಲೇಸ್ ಇನ್ ಸಚ್ ಎ ವೇ ದ್ಯಾಟ್ ಒಂದು ಎಲಿಮೆಂಟಿಗೆ ಅಡ್ಜಸೆಂಟ್ ಎರಡೇ ಇರುತ್ತೆ, ಅಥವಾ ಒಂದು ಲೀನಿಯರ್ ವೇನಲ್ಲಿ ಫ್ಲೋ ಆಗ್ತಾ ಹೋಗುತ್ತೆ. ಓಕೆ, ಒಂದು ಎಲಿಮೆಂಟ್ ಐ ಕ್ಯಾನ್ ಗೋ ಟು ದ ನೆಕ್ಸ್ಟ್ ಎಲಿಮೆಂಟ್, ಸಿಂಗಲ್ ಎಲಿಮೆಂಟ್ ಓನ್ಲಿ. ಸೊ ಇಲ್ಲಿ ನಾನು ಒಂದು ಎಲಿಮೆಂಟಿಗೆ ಮಾತ್ರ ಹೋಗ್ತೀನಿ, ಸಿಂಗಲ್ ಎಲಿಮೆಂಟ್. ಓಕೆ, ಸೊ ಇದು ಲೀನಿಯರ್ ವೇನಲ್ಲಿ ಸೀಕ್ವೆನ್ಷಿಯಲ್ ಫಾರ್ಮ್ನಲ್ಲಿ ಇರುತ್ತೆ. ವೆರ್ ಆಸ್ ಗ್ರಾಫ್ಸ್, from one element there might be multiple elements that can be connected. So ಇಲ್ಲಿ 10 ಇಂದ ನೆಕ್ಸ್ಟ್ ನಾನು 20ಗೆ ಹೋಗಬೇಕು. 20 ಕನೆಕ್ಟ್ ಆಗಿದೆ, 20 ಇಂದ 30 ಕನೆಕ್ಟ್ ಆಗಿದೆ. ಸೊ ಐ ಕ್ಯಾನ್ ಕನೆಕ್ಟ್ ವ್ಯಾಲ್ಯೂಸ್ ಆರ್ ಡೇಟಾ ಸೀಕ್ವೆನ್ಷಿಯಲಿ. ಓಕೆ, ವೆರ್ ಆಸ್ ನಾನ್ ಲೀನಿಯರ್ ಅಂತ ಹೇಳುವಾಗ ಈ ಸೀಕ್ವೆನ್ಷಿಯಲ್ ಬರೋದಿಲ್ಲ. ಸೊ 10 ಇಂದ ನಾನು ಬೇರೆ ಇನ್ನೊಂದು ವ್ಯಾಲ್ಯೂಗೆ ಲಿಂಕ್ ಮಾಡ್ಬೋದು. ಸೊ ಮಲ್ಟಿಪಲ್ ವ್ಯಾಲ್ಯೂಸ್ಗೆ ನಾನು ಲಿಂಕ್ ಮಾಡ್ಬೋದು, ಮಲ್ಟಿಪಲ್ ಬ್ಲಾಕ್ಸಿಗೆ ನಾನು ಲಿಂಕ್ ಮಾಡ್ಬೋದು. ಸೊ ದೇರ್ ಹ್ಯಾಸ್ ನೋ ಲೀನಿಯರ್ ಫಾರ್ಮ್ಯಾಟ್. ಸೊ ಒಂದು ಲೀನಿಯರ್ ಫಾರ್ಮ್ಯಾಟ್ ಇಲ್ಲ. ಸೊ ಇದನ್ನು ನಾವು ನಾನ್ ಲೀನಿಯರ್ ಅಂತ ಹೇಳಿ ಕರಿತೀವಿ. ಓಕೆ, ಈಗ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅನ್ನೋದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ದೆನ್ ವಾಟ್ ಆರ್ ದ ಆಪರೇಷನ್ಸ್ ಪರ್ಫಾರ್ಮ್ಡ್ ಆನ್ ಪ್ರೈಮರಿ ಆರ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ನೋಡೋದಾದರೆ, ಪ್ರೈಮರಿ ಡೇಟಾ ಸ್ಟ್ರಕ್ಚರ್ಸನ್ನು ಯೂಸ್ ಮಾಡಿ ನಾನು ಏನು ಮಾಡಬಹುದು? ಸೊ ಐ ಕ್ಯಾನ್ ಕ್ರಿಯೇಟ್ in the sense I can create a data structure so that the value is stored. ಹೌದಾ? So that is first operation that can be performed on primary data structure. Second, I can select in the sense I can place a value, I can fetch a value. So which means I am selecting that space which I have created. So create ಮಾಡಿರುವಂಥ ಸ್ಪೇಸನ್ನು ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಯಾವ ರೀತಿ ಮಾಡ್ತಾ ಇದ್ದೀನಿ? ವ್ಯಾಲ್ಯೂವನ್ನು ಸ್ಟೋರ್ ಮಾಡಲಿಕ್ಕೆ ಆಗಿರ್ಬೋದು, ಅಥವಾ ಸ್ಟೋರ್ ಮಾಡಿರುವಂಥ ವ್ಯಾಲ್ಯೂವನ್ನು ಹೊರಗೆ ತಗೊಂಡು ಬರಲಿಕ್ಕಾದರೂ ಆಗಿರ್ಬೋದು. ಸೊ ಐ ಆಮ್ ಸೆಲೆಕ್ಟಿಂಗ್ ದ್ಯಾಟ್ ಸ್ಪೇಸ್. ನೆಕ್ಸ್ಟ್, ಅಪ್ಡೇಟ್. ಸೊ ಅಪ್ಡೇಟ್ ರೆಫರ್ಸ್ ಟು changing the value which is present in that specified space. ಸೊ ಆ ಒಂದು ಸ್ಪೇಸ್ ಏನಿದೆ, ಆ ಸ್ಪೇಸ್ನಲ್ಲಿ ಸ್ಪೆಸಿಫೈ ಮಾಡಿರುವಂಥ ವ್ಯಾಲ್ಯೂವನ್ನು ಚೇಂಜ್ ಮಾಡುವಂಥ ಮೆಥಡಿಗೆ ನಾವು ಅಪ್ಡೇಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಡಿಸ್ಟ್ರಾಯ್ ಇನ್ ದ ಸೆನ್ಸ್ ಐ ಹ್ಯಾವ್ ಕ್ರಿಯೇಟೆಡ್ ಅ ಸ್ಪೇಸ್ ಟು ಸ್ಟೋರ್ ಅ ವ್ಯಾಲ್ಯೂ ಆರ್ ಅ ಡೇಟಾ ಆಫ್ಟರ್ ಮೈ ಪ್ರೋಸೆಸ್ ಆಸ್ ಡನ್ ಆರ್ ಆಫ್ಟರ್ ದ ಫಿನಿಶಿಂಗ್ ಆಫ್ the work which is related with the data which I have stored. If I have to free that space, so ಆ ಸ್ಪೇಸ್ನಲ್ಲಿ ಯೂಸ್ ಮಾಡಿರುವಂತಹ ಡೇಟಾ ಅದರ ಕೆಲಸ ಮುಗಿತು, ಫರ್ದರ್ ಅದರಿಂದ ಯಾವುದೇ ಉಪಯೋಗ ಇಲ್ಲ ಅಂತ ಹೇಳುವಾಗ ಅದು ವೇಸ್ಟ್ ಆಗಿರುತ್ತೆ. ಸೊ ಆ ವೇಸ್ಟ್ ಆಗಿರುವಂಥ ಸ್ಪೇಸನ್ನು ನಾನು ಡಿಲೀಟ್ ಮಾಡಬೇಕು, ಡಿಸ್ಟ್ರಾಯ್ ಮಾಡಬೇಕು. ಆ ರೀತಿ ಸ್ಪೇಸನ್ನು ಇರೇಸ್ ಮಾಡುವಂತಹ ಮೆಥಡಿಗೆ ನಾವು ಡಿಸ್ಟ್ರಾಯ್ ಅಂತ ಹೇಳಿ ಕರಿತೀವಿ. ಸೊ ದೀಸ್ ಆರ್ ದಿ ಆಪರೇಷನ್ಸ್ which are performed on primitive data structures. Okay, so next operations which are performed on linear athwa non primitive data structures nodona. Looking on to non primitive data structures. So non primitive data structures are classified as linear data structure, non linear data structures. So linear data structures ಗೆ ನಾನು ಒಂದು ಎಕ್ಸಾಂಪಲ್ ಅನ್ನು ಕೊಟ್ಟೆ. So what is that example? Arrays. So
I just consider an array which is of size 5. ಅರೇಯನ್ನು ನಾವು ರೆಪ್ರೆಸೆಂಟ್ ಮಾಡೋದು ಹೆಂಗೆ, ಅರೇಯಲ್ಲಿ ಈಚ್ ಬ್ಲಾಕ್ಸ್ನ ಐಡೆಂಟಿಫೈ ಮಾಡೋದು ಹೆಂಗೆ, ವಿತ್ ದ ಹೆಲ್ಪ್ ಆಫ್ ಇಂಡೆಕ್ಸ್ಡ್ ವ್ಯಾಲ್ಯೂ. ದ ಇಂಡೆಕ್ಸ್ ವ್ಯಾಲ್ಯೂ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ 0. ಸೊ ಅರೇಗೆ ನಾನು ಅಂತ ಹೇಳಿದೆ, ಸೊ ಅರೇ ಇಟ್ ಈಸ್ ಅ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಸೊ ಅರೇ ಅಂತ ಹೇಳುವಾಗ ಇಟ್ಸ್ ಅ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್. ಯಾವ ಥರ ಎಲಿಮೆಂಟ್ಸ್? ಇಟ್ಸ್ ಅ ಕಲೆಕ್ಷನ್ ಆಫ್ ಸಿಮಿಲರ್ ಡೇಟಾ ಟೈಪ್ಡ್ ಎಲಿಮೆಂಟ್ಸ್. ಸೊ ಆ ರೀತಿ ಸಿಮಿಲರ್ ಡೇಟಾ ಟೈಪ್ಡ್ ಎಲಿಮೆಂಟ್ಸನ್ನು ನಾವು ಹೋಮೋಜಿನಿಯಸ್ ಅಂತ ಹೇಳಿ ಕರಿತೀವಿ, ಹೌದಲ್ವಾ? ಸೊ ಅರೇ ಅಂತ ಹೇಳುವಾಗ ಅರೇ ಇಟ್ ಈಸ್ ಎ ಕಲೆಕ್ಷನ್ ಆಫ್ ಹೋಮೋಜಿನಿಯಸ್ ಎಲಿಮೆಂಟ್ಸ್ ಅಂಡರ್ ಎ ಸಿಂಗಲ್ ನೇಮ್, ರೈಟ್? ಈಗ ಈ ಬ್ಲಾಕ್ಸ್ನಲ್ಲಿ ಒಂದಷ್ಟು ವ್ಯಾಲ್ಯೂಸನ್ನು ಪ್ರೊವೈಡ್ ಮಾಡ್ತೀನಿ. Now, what are the operations that can be performed on linear data structure? So, operations performed on linear data structures. Linear data structures ಅನ್ನು ಯೂಸ್ ಮಾಡಿ ಯಾವುದೆಲ್ಲ ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡಬಹುದು. ಸೊ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಅನ್ನೋದು ಇಟ್ಸ್ ಅ ಪಾರ್ಟ್ ಆಫ್ non-primitive data structures. Non-primitive data structures are derived using primitive data structures. ಹೌದಲ್ವಾ? ಸೊ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ನಲ್ಲಿ ಯಾವೆಲ್ಲ ಆಪರೇಷನ್ಸ್ ಆಗುತ್ತೋ ಆ ಆಪರೇಷನ್ಸ್ ಕೂಡ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ನಲ್ಲಿ ಆಗುತ್ತೆ. ಬಟ್ ಆಪರೇಷನ್ಸ್ ಪರ್ಫಾರ್ಮ್ಡ್ ಆನ್ ಸ್ಪೆಸಿಫಿಕಲಿ ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ ಅಥವಾ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಂತ ಹೇಳುವಾಗ ಎಕ್ಸ್ಕ್ಲೂಸಿವ್ಲಿ ಲೀವಿಂಗ್ ದ ಆಪರೇಷನ್ಸ್ ಪರ್ಫಾರ್ಮ್ಡ್ ಆನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ನಲ್ಲಿ ಆಗುವಂತಹ ಆಪರೇಷನ್ಸ್ಗಳನ್ನು ಬಿಟ್ಟು ಲೀನಿಯರ್ ಡೇಟಾ ಸ್ಟ್ರಕ್ಚರ್ಸ್ನಲ್ಲೇ ಆಗುವಂತಹ ಅಥವಾ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ನಲ್ಲೇ ಆಗುವಂತಹ ಆಪರೇಷನ್ಸ್ಗಳು ಯಾವುದು? ಸೊ ಅದರ ಬಗ್ಗೆ ಈಗ ಮಾತಾಡ್ತಾ ಇರೋದು. ಅದಕ್ಕೆ ಒಂದು ಎಕ್ಸಾಂಪಲ್ ಆಗಿ ನಾನು ಅರೇಸನ್ನು ತಗೊಂಡಿದ್ದೀನಿ. ಓಕೆ, ಸೊ ಈ ಅರೇಸನ್ನು ನೋಡುವಾಗ ಐ ಕ್ಯಾನ್ ಸ್ಟಾರ್ಟ್ ಫ್ರಮ್ 0 ಆ್ಯಂಡ್ ಇಫ್ ಐ ಹ್ಯಾವ್ ಟು ರೀಚ್ 4 ನಾನೇನು ಮಾಡಬೇಕು? ಫಸ್ಟ್ ಬ್ಲಾಕ್ ಹತ್ರ ಇದ್ದೀನಿ, ಫಸ್ಟ್ ಬ್ಲಾಕಿಂದ 4th ಬ್ಲಾಕ್ವರೆಗೂ ಹೋಗ್ಬೇಕು ನಾನು, ಐ ಮೀನ್ 5th ಬ್ಲಾಕ್ವರೆಗೂ ಹೋಗಬೇಕು. ಸೊ ವಿಚ್ ಮೀನ್ಸ್ ಐ ಹ್ಯಾವ್ ಟು ಟ್ರಾವೆಲ್ ದಿಸ್ ಬ್ಲಾಕ್, this block, this block, and finally I reach the last block. ಹೌದಾ? So what am I doing? I am traveling from first block to last block. ಹೌದಾ? I am traveling from first block to last block by visiting each block exactly once. ಹೌದಲ್ವಾ? ಸೊ ನಾನು ಫಸ್ಟ್ ಬ್ಲಾಕಿಂದ ಲಾಸ್ಟ್ ಬ್ಲಾಕ್ಗೆ ಹೋಗ್ಬೇಕಂತ ಹೇಳಿದರೆ ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ. ಸೊ ಯಾಕೆ ಹಿಂಗೆ ಬರ್ತೀನಿ? ಬಿಕಾಸ್ ಇಟ್ಸ್ ಲೀನಿಯರ್ ಡೇಟಾ ಸ್ಟ್ರಕ್ಚರ್, ಸೀಕ್ವೆನ್ಷಿಯಲ್ ಆಗಿ ಅರೇಂಜ್ ಆಗಿರುತ್ತೆ, ಸೀಕ್ವೆನ್ಷಿಯಲಿ ನಾನು ಮೂವ್ ಆಗಬೇಕು. ಓಕೆ, ಸೊ ಟ್ರಾವೆಲಿಂಗ್ ಫ್ರಮ್ ಫಸ್ಟ್ ಬ್ಲಾಕ್ ಟು 5th ಬ್ಲಾಕ್, ಇಟ್ ಹ್ಯಾಪನ್ಸ್ ಬೈ ವಿಸಿಟಿಂಗ್ ಎವ್ರಿ ಬ್ಲಾಕ್ಸ್ ಬಿಟ್ವೀನ್ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಎಕ್ಸಾಕ್ಟ್ಲಿ ಒನ್ಸ್. ಹೌದಲ್ವಾ? ಸೊ ದಿಸ್ ಮೆಥಡ್ ಈಸ್ ಕಾಲ್ಡ್ traversal. So the very first operations that can be performed on linear data structure is traversal. So traversal ಅನ್ನು ಡಿಫೈನ್ ಮಾಡೋದು ಹೆಂಗೆ? It is a way of traveling or traversal from one point to another by reaching all the points or by reaching all the blocks exactly once. So that we call traversal. So second type of operation that which can be performed on linear data structures is, suppose I have to, so ಇದೆಲ್ಲ ನೀವು ಫಸ್ಟ್ ಇಯರ್ನಲ್ಲಿ ಪ್ರೋಗ್ರಾಮ್ ಮಾಡಿದ್ದೀರಾ, ಸೊ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಈಗ. ಸಪೋಸ್ if I want to add another block or another value to this, okay, if I want to add another value, I can place anywhere inside or anywhere starting from 0th block ending with 4th block. So anywhere in the middle or anywhere at the ends. ಹೌದಲ್ವಾ? ಸೊ ನಾನು ಒಂದು ಹೊಸ ವ್ಯಾಲ್ಯೂನ ಇಲ್ಲಿಗೆ ಸೇರಿಸ್ಬೇಕಂತ ಹೇಳುವಾಗ ಆ ವ್ಯಾಲ್ಯೂನ ನಾನು ಎಲ್ಲಿಗೆ ಬೇಕಾದ್ರೂ ಸೇರಿಸ್ಬೋದು. ಓಕೆ, ಸೊ ದ್ಯಾಟ್ ವೇ ಆಫ್ putting value into this data structure we call that as insertion. So
So insertion in the sense inserting a value or a data into the data structure. Okay, linear data structure ಅಂತ ಹೇಳುವಾಗ ಡೇಟಾ ಸ್ಟ್ರಕ್ಚರ್ ಅನ್ನೋ ವರ್ಡ್ ನೆನ್ಪಿಟ್ಕೊಳ್ಳಿ. ನಾನು ಇದೇ ಆಪರೇಷನ್ಸ್ ನಿಮಗೆ ಅರೇಸ್ ಬಂದಾಗ ಹೇಳ್ತೀನಿ. ಸೊ ಟ್ರಾವರ್ಸಲ್ ಅಂತ ಹೇಳುವಾಗ ಟ್ರಾವೆಲಿಂಗ್ ಈಚ್ ಡೇಟಾ ಬ್ಲಾಕ್ ಆರ್ ಡೇಟಾ ಸ್ಟ್ರಕ್ಚರ್ ಫ್ರಮ್ ಒನ್ ಪಾಯಿಂಟ್ ಟು ಅನದರ್ ಬೈ ರೀಚಿಂಗ್ ಎವ್ರಿ ಬ್ಲಾಕ್ ಎಕ್ಸಾಕ್ಟ್ಲಿ ಒನ್ಸ್. ಓಕೆ, ಇನ್ಸರ್ಷನ್ ಅಂತ ಹೇಳುವಾಗ ಇನ್ಸರ್ಟಿಂಗ್ ಅ ಡೇಟಾ ಸ್ಟ್ರಕ್ಚರ್ ಆರ್ ಇನ್ಸರ್ಟಿಂಗ್ ಅ ಬ್ಲಾಕ್ ಆಫ್ ಎಲಿಮೆಂಟ್ ಇನ್ ಟು ದ ಡೇಟಾ ಸ್ಟ್ರಕ್ಚರ್. ಓಕೆ, ಇದೊಂದು ಡೇಟಾ ಸ್ಟ್ರಕ್ಚರ್ ತಾನೆ. ನೆಕ್ಸ್ಟ್ ಇನ್ಸರ್ಷನ್ ಮಾಡ್ತಾ ಇದ್ದೀನಿ, ಹೊಸದಾಗಿ ವ್ಯಾಲ್ಯೂ ಹಾಕ್ತಾ ಇದ್ದೀನಿ ಅಂತ ಹೇಳುವಾಗ ಇರೋ ವ್ಯಾಲ್ಯೂನ ನಾನು ತೆಗಿಬೋದಲ್ವಾ. ಇಫ್ ಐ ಆಮ್ ಇನ್ಸರ್ಟಿಂಗ್ ಸಮಥಿಂಗ್ ಐ ಕ್ಯಾನ್ ರಿಮೂವ್ ಸಮಥಿಂಗ್, ರೈಟ್. ಸೊ ಅದನ್ನು ನಾವು ಡಿಲೀಷನ್ ಅಂತ ಹೇಳಿ ಕರಿತೀವಿ. ಸೊ ಡಿಲೀಷನ್ ಇಟ್ ಈಸ್ ಅ ಪ್ರೋಸೆಸ್ ಆಫ್ ರಿಮೂವಿಂಗ್ ಅ ಬ್ಲಾಕ್ ಫ್ರಮ್ ದ ಲೀನಿಯರ್ ಡೇಟಾ ಸ್ಟ್ರಕ್ಚರ್. ಓಕೆ, ನೆಕ್ಸ್ಟ್ searching. Searching, it is a process of searching a value in the data structure. ಸೊ ಇದನ್ನ ನೀವು ಈ ಪ್ರೋಗ್ರಾಮನ್ನು ನೀವು ಫಸ್ಟ್ ಇಯರ್ PUC ನಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದೀರಾ. ಟು ಸರ್ಚ್ ಅನ್ ಎಲಿಮೆಂಟ್, ಟು ಫೈಂಡ್ ಅನ್ ಎಲಿಮೆಂಟ್ ಇನ್ ದ ಅರೇ. ಸೊ ಇದನ್ನ ನೀವು ಫಸ್ಟ್ ಇಯರ್ನಲ್ಲಿ ಪ್ರಾಕ್ಟಿಕಲ್ನಲ್ಲಿ ಮಾಡಿದ್ದೀರಾ. ಪ್ರೋಗ್ರಾಮನ್ನು ನೀವು ಎಕ್ಸಿಕ್ಯೂಟ್ ಕೂಡ ಮಾಡಿದ್ದೀರಾ. ಸೊ ಸರ್ಚಿಂಗ್ ಅಂತ ಹೇಳುವಾಗ ಸರ್ಚಿಂಗ್ ಅ ವ್ಯಾಲ್ಯೂ ಇನ್ ದ ಡೇಟಾ ಸ್ಟ್ರಕ್ಚರ್, ಸರ್ಚಿಂಗ್ ಅ ವ್ಯಾಲ್ಯೂ or searching for a data element. So ಇದನ್ನ ಹಿಂಗೆ ಬರೀಬೋದು, ಸರ್ಚಿಂಗ್ ಫಾರ್ ಅ ಡೇಟಾ ಎಲಿಮೆಂಟ್. ಸೊ 20, 30, 40 ಇದನ್ನ ನಾವು ಡೇಟಾ ಎಲಿಮೆಂಟ್ ಅಂತ ಹೇಳಿ ಕರಿತೀವಿ. ಸರ್ಚಿಂಗ್ ಫಾರ್ ಅ ಡೇಟಾ ಎಲಿಮೆಂಟ್ ಇನ್ಸೈಡ್ ದ ಆರ್ ಇನ್ ದ ಲೀನಿಯರ್ ಡೇಟಾ ಸ್ಟ್ರಕ್ಚರ್, ಆ ಪ್ರೋಸೆಸ್ ಅನ್ನು ನಾವು ಸರ್ಚಿಂಗ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಸಾರ್ಟಿಂಗ್. ಸೊ ಸಾರ್ಟಿಂಗ್ ಅಂತ ಹೇಳುವಾಗ ಇಟ್ ಈಸ್ ಅ ಪ್ರೋಸೆಸ್ ಆಫ್ arranging the data elements in the data structure in ascending or descending order. So ascending or descending ಅಂದ್ರೆ increasing ಅಥವಾ decreasing order ನಲ್ಲಿ ಎಲಿಮೆಂಟ್ಸ್ ಅನ್ನು ನಾನು ಪ್ಲೇಸ್ ಮಾಡಬಹುದು. ಈಗ ಇದು increasing order ನಲ್ಲಿ ಪ್ಲೇಸ್ ಮಾಡಿದ್ದೀನಿ, 10, 20, 30, 40, 50. ಸೊ ಈ ರೀತಿ ಸಪೋಸ್ ಇಲ್ಲಿ 5 ಇತ್ತು. ಸೊ ಇದು ಮಿಕ್ಸ್ಡ್ ಅಪ್ ಆರ್ಡರ್. ಸೊ ಇದನ್ನು ನಾನು ಸಾರ್ಟ್ ಮಾಡ್ಬೋದು, ಅರೇಂಜ್ ಮಾಡ್ಬೋದು. ಸೊ 5 ಇಲ್ಲಿ ಬರುತ್ತೆ, 10 ಇಲ್ಲಿ ಬರುತ್ತೆ, 20 ಇಲ್ಲಿ ಬರುತ್ತೆ. ಸೊ ದಿಸ್ ಮೆಥಡ್ ಈಸ್ ಕಾಲ್ಡ್ ಸಾರ್ಟಿಂಗ್. ಸೊ ಸಾರ್ಟಿಂಗ್ ಅಂದರೆ ಅರೇಂಜಿಂಗ್ ದ ಡೇಟಾ ಎಲಿಮೆಂಟ್ಸ್ ಇನ್ ದ ಡೇಟಾ ಸ್ಟ್ರಕ್ಚರ್ ಇನ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್. ಸೊ ಅದನ್ನ ನಾವು ಸಾರ್ಟಿಂಗ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಮರ್ಜಿಂಗ್. ಮರ್ಜಿಂಗ್ ಅಂತ ಹೇಳುವಾಗ ಸಪೋಸ್ ಇನ್ನೊಂದು ಅರೇ ಇತ್ತು ಅಂತ ಅಂದ್ಕೊಳ್ಳಿ. Suppose this called to be y. So merging in the sense combining two or more data structure. So idondu data structure which are linear data structures, combining two or more data structures to make it one data structure. So that we call as merging. So merging andre ಎರಡು ಅಥವಾ ಹೆಚ್ಚಿನ ಡೇಟಾ ಸ್ಟ್ರಕ್ಚರ್ ಅನ್ನ, ಯಾವ ತರ ಡೇಟಾ ಸ್ಟ್ರಕ್ಚರ್, ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಆಗಿರಬೇಕು. ಮರ್ಜಿಂಗ್ ಆಫ್ ದೋಸ್ ಟೈಪ್ ಆಫ್ 2 or more linear data structures into one data structure, we call that method as merging. Okay, so ನಿಮಗೆ ಎಕ್ಸಾಮ್ನಲ್ಲಿ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ಗೆ ಆಪರೇಷನ್ಸ್ ಅನ್ನು ಸ್ಪೆಸಿಫೈ ಮಾಡಿ ಅಂತ ಹೇಳಿದ್ರು ಇದನ್ನೇ ಸ್ಪೆಸಿಫೈ ಮಾಡ್ತೀರಾ. ಓಕೆ, ಆಗ ಡೆಫಿನಿಷನ್ ಬರೆಯುವಾಗ ಏನು ಬರೀತೀರಾ, ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಜಾಗದಲ್ಲಿ ಏನು ಒಂದು ಎಕ್ಸಾಂಪಲ್ ಕೊಡೋದಾದರೆ ಇನ್ಸರ್ಷನ್ಗೆ ಇನ್ಸರ್ಟಿಂಗ್ ಅ ಡೇಟಾ ಎಲಿಮೆಂಟ್ ಇನ್ ಟು ದ ಲೀನಿಯರ್ ಡೇಟಾ ಸ್ಟ್ರಕ್ಚರ್ ಆ ರೀತಿ ಬರೀತೀರಲ್ವಾ. ನಿಮಗೆ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಗೆ ಆಪರೇಷನ್ಸನ್ನು ಸ್ಪೆಸಿಫೈ ಮಾಡಿ ಅಂದರೆ ಇನ್ಸರ್ಟಿಂಗ್ ಅ ಡೇಟಾ ಎಲಿಮೆಂಟ್ ಇನ್ ಟು ದ ನಾನ್ ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್. ಸೊ ಈ ರೀತಿ ಬರೀತೀರ. ಓಕೆನಾ. So these being the operations which can be performed on linear data structures. ನಿಮಗೆ 5 ಮಾರ್ಕ್ಸ್ಗೆ ಈ ಕ್ವಶನ್ ಬರಬಹುದು. ಸೊ ಇಲ್ಲಿ 6 ಆಪರೇಷನ್ಸ್ ಇದೆ. ಸೊ ಅದರಲ್ಲಿ ಯಾವುದಾದ್ರೂ 5 ಆಪರೇಷನ್ಸ್ ಅನ್ನ ಬರೀರಿ. ಓಕೆ, ಸೊ ಇನ್ ದಿಸ್ ಸೆಷನ್ ಐ ಬಿಲೀವ್ ನಾನು ಮಾಡಿದಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಸೆಷನ್ನಲ್ಲಿ ಐ ಶಲ್ ಕಂಟಿನ್ಯೂ ವಿತ್ ದ ಟಾಪಿಕ್ಸ್. ಥ್ಯಾಂಕ್ ಯು.